ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಭಾರತದಲ್ಲಿ ಕಳೆದ 2 ದಶಕಗಳಲ್ಲಿ ಸಂಭವಿಸಿರುವ ಅತಿ ದೊಡ್ಡ ದುರಂತ. ಅಲ್ಲಿದ್ದವರೆಲ್ಲ ಪಾಪ ಪ್ರವಚನ ಕೇಳೋದಕ್ಕೆ ಅಂತ ಹೋಗಿದ್ರು. ಆದ್ರೆ ಆ ಸ್ವಯಂ ಘೋಷಿತ ದೇವಮಾನವನ ಮಾತುಗಳನ್ನ ಕೇಳಿ ವಾಪಸ್ ಬರುವ ಆತುರದಲ್ಲಿ ಅಲ್ಲಿ ಕಾಲ್ತುಳಿತ ಉಂಟಾಯಿತು. ಆ ಘಟನೆಯಲ್ಲಿ ಮಕ್ಕಳು, ಮಹಿಳೆಯರು ಸೇರಿ ಸುಮಾರು 121 ಮಂದಿ ಪ್ರಾಣ ಕಳ್ಕೊಂಡ್ರು. ಇನ್ನು 80ಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಈ ಹೃದಯ ವಿದ್ರಾವಕ ಘಟನೆ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದ್ದು ಪೊಲೀಸರು ಆ ದೇವಮಾನವನಿಗಾಗಿ ಹುಡುಕಾಟವನ್ನು ಶುರು ಮಾಡಿದ್ದಾರೆ. ಹಾಗಾದ್ರೆ ಏನಿದು ಸತ್ಸಂಗದ ಕಣ್ಣೀರ ಕಥೆ? ಇಂಥದೊಂದು ಸಮಸ್ಯೆಗೆ ಕಾರಣ ಆಗಿರೋ ಆ ಸ್ವಯಂ ಘೋಷಿತ ದೇವಮಾನವ ಯಾರು? ಇಷ್ಟಕ್ಕೂ ಆ ಪ್ರವಚನ ಕಾರ್ಯಕ್ರಮದಲ್ಲಿ ಇದ್ದಕ್ಕಿದ್ದ ಹಾಗೆ ಕಾಲ್ತುಳಿತ ಉಂಟಾಗೋದಕ್ಕೆ ಕಾರಣ ಏನು? ಭಾರತದಲ್ಲಿ ಹೀಗೆ ಕಾಲ್ತುಳಿತಗಳಿಂದ 106 ಮಂದಿಯನ್ನ ಬಲಿ ತಗೊಂಡ ಇನ್ನಿತರ ಕುಖ್ಯಾತ ಘಟನೆಗಳು ಯಾವುವು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಜೂನ್ 2 ಮಂಗಳವಾರ ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯಲ್ಲಿನ ಗ್ರಾಮವೊಂದರಲ್ಲಿ ಸ್ವಯಂ ಘೋಷಿತ ದೇವಮಾನವನೊಬ್ಬನ ಪ್ರವಚನ ಕಾರ್ಯಕ್ರಮ ಆಯಿತು. ಆತನ ಮಾತುಗಳನ್ನು ಕೇಳೋದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಿ ಜನ ಬಂದಿದ್ರು. ಅವರಿಗಾಗಿನೇ ಅಲ್ಲೊಂದು ಬಿಡಾರವನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಆ ನಂತರ ಅಲ್ಲಿಗೆ ಆ ದೇವಮಾನವ ಕೂಡ ಬಂದ. ಹೊರಗಡೆ ವಿಪರೀತ ಬಿಸಿಲಿತ್ತು. ಆ ಟೆಂಟ್ ಒಳಗಡೆ ಕೂಡ ಧಗೆ ಇತ್ತು. ಇಡೀ ಉತ್ತರ ಪ್ರದೇಶ ಹೀಟ್ ವೇವ್ ಅನ್ನು ಅನುಭವಿಸ್ತಾ ಇರೋ ಕಾಲ ಇದು. ಅಲ್ಲಿ ಹಾಕಲಾಗಿದ್ದ ಟೆಂಟ್ ನ ಒಳಗಡೆ ಲಕ್ಷಾಂತರ ಜನ ಸೇರಿದ್ರು ಅಂತ ಹೇಳ್ತಾರೆ. ಅವರೆಲ್ಲ ಕೂಡ ಬಿಸಿಲಿನ ಧಗೆಯ ನಡುವೆಯೂ ಆ ದೇವಮಾನವನ ಮಾತುಗಳನ್ನೂ ಕೇಳಿಸ್ಕೊಂಡ್ರು. ಪ್ರವಚನ ಮುಗೀತು. ಆ ಬಾಬಾ ಕೂಡ ಅಲ್ಲಿಂದ ಎದ್ದು ಹೊರಗೆ ಹೋದ. ತಕ್ಷಣ ಅದೇನಾಯ್ತು ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಅಲ್ಲೇನೋ ಗೊಂದಲ ಶುರುವಾಯಿತು. ಬಿಡಾರದಲ್ಲಿದ್ದ ಜನ ಏಕಾಏಕಿ ಅಲ್ಲಿಂದ ಹೊರಗೆ ಓಡಿ ಬರೋದಕ್ಕೆ ಶುರು ಮಾಡಿದ್ರು. ಹಾಗೆ ಹೊರಗೆ ಬರೋದಕ್ಕೆ ಒಂದೇ ಒಂದು ದಾರಿ ಇತ್ತು. ಅದು ಕೂಡ ಚಿಕ್ಕ ಬಾಗಿಲಾಗಿತ್ತು. ಅಲ್ಲಿಂದ ಹೊರಗೆ ಬಂದ್ರೆ ಬಾಗಿಲಲ್ಲೇ ಒಂದು ದೊಡ್ಡ ಚರಂಡಿ ಕೂಡ ಇತ್ತು. ಯಾವಾಗ ಜನ ಗಾಬರಿಯಿಂದ ಓಡಿ ಬರೋದಕ್ಕೆ ಶುರು ಮಾಡಿದ್ರು, ಮಹಿಳೆಯರು, ಮಕ್ಕಳು ಕೆಳಗೆ ಬೀಳೋದಕ್ಕೆ ಶುರು ಮಾಡಿದ್ರು. ಕೆಲವರು ಬಿಡಾರದ ಬಾಗಿಲಲ್ಲೇ ಬಿದ್ರು, ಮತ್ತೆ ಕೆಲವರು ಚರಂಡಿಗಳ ಒಳಗೆ ಬಿದ್ರು. ಅದ್ಯಾವುದನ್ನು ಗಮನಿಸುವ ಸಮಾಧಾನ ಅಲ್ಲಿದ್ದ ಜನಕ್ಕೂ ಇರಲಿಲ್ಲ. ಅವರು ಕೆಳಗೆ ಬಿದ್ದವರನ್ನ ತುಳುಕೊಂಡೆ ಬಿಡಾರದಿಂದ ಹೊರಗೆ ಓಡೋಡಿ ಬಂದ್ರು. ಹೀಗಲ್ಲಿ ಒಂದು ಕಾಲ್ತುಳಿತ ಉಂಟಾಯ್ತು. ನೆಲದ ಮೇಲೆ ಜನರ ಕಾಲುಗಳ ಅಡಿಯಲ್ಲಿ ಬಿದ್ದವರು ಒಂದಷ್ಟು ಜನ ಅಲ್ಲೇ ಸಾವಿಗೀಡಾದ್ರು. ಮತ್ತೆ ಕೆಲವರನ್ನ ಪಿಕಪ್ ವಾಹನಗಳಲ್ಲಿ, ಟೆಂಪೋಗಳಲ್ಲಿ, ಬಸ್ಗಳಲ್ಲಿ, ಅಷ್ಟೇ ಯಾಕೆ ಟೂ ವೀಲರ್ಗಳಲ್ಲಿ ಕೂಡ ಆಸ್ಪತ್ರೆಗೆ ಸಾಗಿಸಲಾಯಿತು. ಆದ್ರೆ ಅಷ್ಟರಲ್ಲಾಗ್ಲೇ ಕಾಲ ಮೀರಿ ಹೋಗಿತ್ತು. ಅಲ್ಲಿ ಒಟ್ಟು 121 ಮಂದಿ ಮೃತಪಟ್ಟಿದ್ರು. ಆ ಪೈಕಿ 3 ಮಕ್ಕಳು ಇದ್ವು ಅನ್ನೋದನ್ನ ಜಿಲ್ಲಾ ಆಸ್ಪತ್ರೆಯ ಮುಖ್ಯಸ್ಥರು ಹೇಳಿದ್ದಾರೆ. ಇನ್ನು 80ಕ್ಕೂ ಹೆಚ್ಚು ಜನರಿಗೆ ತೀವ್ರ ಗಾಯಗಳಾಗಿವೆ. ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಸದ್ಯಕ್ಕೆ ಅವರ ಆರೋಗ್ಯ ಸ್ಥಿತಿ ಸುಧಾರಿಸಿಕೊಳ್ತಾ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಆಸ್ಪತ್ರೆಯ ಅಧಿಕಾರಿಗಳು ಹೊರ ಹಾಕ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾದ ದೇವಮಾನವನ ಹೆಸರು ಬೋಲೆ ಬಾಬಾ ಅಲಿಯಾಸ್ ನಾರಾಯಣ ಸಾಕಾರ ಹರಿ. ಗೆಳೆಯರೆ, ಈ ಘಟನೆ ಸಂಭವಿಸಿದ್ದು ಯಾಕೆ? ಅಲ್ಲಿ ಅಷ್ಟೊಂದು ಜನ ಹೆದರಿ ಅಲ್ಲೊಂದು ಕಾಲ್ತುಳಿತ ಉಂಟಾಗೋ ಮಟ್ಟಕ್ಕೆ ಓಡೋಡಿ ಬಂದಿದ್ದು ಯಾಕೆ ಅನ್ನೋದನ್ನ ನೋಡೋ ಮೊದಲು ಈ ಸ್ವಯಂ ಘೋಷಿತ ದೇವಮಾನವನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡ್ಬಿಡೋಣ. ಈತನ ಈಗಿನ ಹೆಸರು ನಾರಾಯಣ ಸಾಕಾರ ಹರಿ ಅಲಿಯಾಸ್ ಬೋಲೆ ಬಾಬಾ. ಈತನ ಮೂಲ ಹೆಸರು ಸೂರಜ್ ಪಾಲ್ ಸಿಂಗ್. ಉತ್ತರ ಪ್ರದೇಶದ ಕಾಸ್ಗಂಜ್ ಜಿಲ್ಲೆಯ ಬಹದೂರ್ ನಗರ ಅನ್ನೋ ಹಳ್ಳಿಯಲ್ಲಿ ಹುಟ್ಟಿದವನು ಈ ಸೂರಜ್ ಪಾಲ್ ಸಿಂಗ್. ಈ ಸೂರಜ್ ಪಾಲ್ ಸಿಂಗ್ ಉತ್ತರ ಪ್ರದೇಶದ ದಲಿತ ಸಮುದಾಯವೊಂದಕ್ಕೆ ಸೇರಿದವನು. ಈತನ ತಂದೆಗೆ 3 ಮಕ್ಕಳು. ಅದರಲ್ಲಿ 2ನೇಯವನು ಸೂರಜ್ ಪಾಲ್ ಸಿಂಗ್. ಒಂದು ಕಾಲದಲ್ಲಿ ಉತ್ತರ ಪ್ರದೇಶದ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದ. 1999 ಹೊತ್ತಿಗೆ ಕೆಲಸಕ್ಕೆ ಗುಡ್ ಬೈ ಹೇಳಿದ ಸೂರಜ್ ಪಾಲ್ ಸಿಂಗ್ ಆಧ್ಯಾತ್ಮ ಗುರುವಾಗಿ ಬದಲಾದ. ತನ್ನ ಪೊಲೀಸ್ ಜೀವನದ ಕಡೆಯ ಪೋಸ್ಟಿಂಗ್ ಅನ್ನ ಆಗ್ರಾದಲ್ಲಿ ಮುಗಿಸಿದ. ಆ ಬಳಿಕ ತನ್ನ ಹುಟ್ಟೂರಾದ ಬಹದೂರ್ ನಗರ್ಗೆ ಬಂದ. ಅಲ್ಲೊಂದು ಸಣ್ಣ ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡ. ಆತನ ಆಧ್ಯಾತ್ಮ ಚಿಂತನೆಗಳು ಜನರನ್ನ ಸೆಳೆಯತೊಡಗಿದ್ವು. ನೋಡ್ತಿದ್ದ ಹಾಗೆ ಸೂರಜ್ ಪಾಲ್ ಸಿಂಗ್ ಅನ್ನೋ ದಲಿತ ಯುವಕ ಮಾಜಿ ಪೊಲೀಸ್ ಇಲಾಖೆಯ ನೌಕರ ನಾರಾಯಣ ಸಾಕಾರ ಹರಿಯಾಗಿ ಬದಲಾದ. ಜನ ಆತನನ್ನ ಬೋಲೆ ಬಾಬಾ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಆತನ ಪತ್ನಿಯನ್ನ ಮಾತಾಶ್ರೀ ಅಂತ ಕರೆದ್ರು. ಅಲ್ಲಿಗೆ ನಾರಾಯಣ್ ಸಿಂಗ್ ಉತ್ತರ ಪ್ರದೇಶದ ಸ್ವಯಂ ಘೋಷಿತ ದೇವಮಾನವರ ಪೈಕಿ ಒಬ್ಬನಾದ. ಗೆಳೆಯರೆ, ಕಳೆದ 3 ದಶಕಗಳಲ್ಲಿ ಈ ಬೋಲೆ ಬಾಬಾ ಎಷ್ಟು ಪ್ರಖ್ಯಾತಿಯನ್ನು ಪಡ್ಕೊಂಡ ಅಂದ್ರೆ ಆತನಿಗೆ ಲಕ್ಷಾಂತರ ಜನ ಅನುಯಾಯಿಗಳು ಹುಟ್ಟುಕೊಂಡ್ರು. ಆತ ಒಂದು ಪ್ರವಚನ ಕೊಡ್ತಾನೆ ಅಂದ್ರೆ ಅಲ್ಲಿಗೆ 16,000 ಜನ ಸೇರ್ತಾ ಇದ್ರು. ಅಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಬೋಲೆ ಬಾಬಾ ಬೇರೆಲ್ಲ ಬಾಬಾಗಳು, ಸ್ವಾಮೀಜಿಗಳ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ, ಆನ್ಲೈನ್ ನಲ್ಲಿ ಹೆಚ್ಚು ಆಕ್ಟಿವ್ ಆಗಿರಲಿಲ್ಲ. ಈತನದ್ದು ಆಫ್ಲೈನ್ ಪ್ರವಚನ.
ಫೇಸ್ಬುಕ್ಗಳು, ಇನ್ಸ್ಟಾಗಳು, ಯೂಟ್ಯೂಬ್ ಎಲ್ಲೂ ಕೂಡ ಈ ಭೋಲೆ ಬಾಬಾನ ಯಾವುದೇ ಅಧಿಕೃತ ಪೇಜುಗಳು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಹೀಗೆ ಸೋಷಿಯಲ್ ಮೀಡಿಯಾಗಳನ್ನ ಬಳಸಿಕೊಳ್ಳದೆ ಕೂಡ ಉತ್ತರ ಪ್ರದೇಶ ಸೇರಿದ ಹಾಗೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೂಡ ಈತ ಸಾಕಷ್ಟು ಹೆಸರು ಮಾಡಿದ. ಇವತ್ತು ಭೋಲೆ ಬಾಬಾ ಉತ್ತರ ಪ್ರದೇಶ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ, ರಾಜಸ್ಥಾನ, ಹರಿಯಾಣ, ದೆಹಲಿ ಸೇರಿದ ಹಾಗೆ ಸಾಕಷ್ಟು ರಾಜ್ಯಗಳಲ್ಲಿ ಭಕ್ತರನ್ನು ಹೊಂದಿದ್ದಾನೆ. ಒಂದು ಕಾಲದಲ್ಲಿ ಹುಟ್ಟೂರಿನಿಂದಲೇ ತನ್ನ ಸತ್ಸಂಗದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದ ಭೋಲೆ ಬಾಬಾ ಆ ಬಳಿಕ ತನ್ನ ನೆಲೆಯನ್ನ ರಾಜಸ್ಥಾನಕ್ಕೆ ಶಿಫ್ಟ್ ಮಾಡಿಕೊಂಡ. ಈಗಲೂ ಕೂಡ ಆತನ ಮೂಲ ನೆಲೆ ರಾಜಸ್ಥಾನದಲ್ಲಿದೆ ಅನ್ನೋ ಮಾಹಿತಿಗಳು ಸಿಗುತ್ತವೆ. ಮೊನ್ನೆ ಹತ್ರಾಸಲ್ಲಿ ಕೂಡ ಇದೇ ಭೋಲೆ ಬಾಬಾನ ಪ್ರವಚನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಈ ಘಟನೆಯ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಕೊಟ್ಟ ಮಾಹಿತಿಯ ಪ್ರಕಾರ ಪ್ರವಚನ ಮುಗಿದ ನಂತರ ಇದ್ದಕ್ಕಿದ್ದ ಹಾಗೆ ಜನ ಹೊರಗೆ ಓಡಿ ಬರೋದಕ್ಕೆ ಶುರು ಮಾಡಿದ್ರಂತೆ. ಕಾರ್ಯಕ್ರಮ ಆಯೋಜಕರು ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಜನ ಅಲ್ಲಿ ಒಂದಷ್ಟು ನಿಧಾನಿಸಲಿಲ್ಲ. ಅವರು ಏಕಾಏಕಿ ನುಗ್ಗಿ ಬಂದ್ರು. ಮತ್ತೊಂದು ಕಡೆ ಆ ಬಿಡಾರದ ಬಾಗಿಲುಗಳ ಪೈಕಿ ಒಂದು ಬಾಗಿಲನ್ನ ಸೆಕ್ಯೂರಿಟಿಯ ಕಾರಣಕ್ಕೆ ಮುಚ್ಚಲಾಗಿತ್ತಂತೆ. ಮತ್ತೊಂದು ದ್ವಾರದಲ್ಲಿ ಈ ಬಾಬಾ ಮತ್ತಾತನ ವಾಹನಗಳು ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಅಲ್ಲಿಗೆ ಸಾರ್ವಜನಿಕ ಪ್ರವೇಶವನ್ನ ನಿಷೇಧಿಸಲಾಗಿತ್ತು. ಹೀಗಾಗಿ ಜನ ಅಲ್ಲಿಂದ ಹೊರಬರೋದಕ್ಕಿದ್ದದ್ದು ಒಂದೇ ಒಂದು ಮಾರ್ಗ. ಅಲ್ಲಿಗೆ ಏಕಾಏಕಿ ಜನ ನುಗ್ಗಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಯಿತು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿ ಯಾಕೆ ಜನ ಹಾಗೆ ಓಡ್ ಬರೋದಕ್ಕೆ ಶುರು ಮಾಡಿದ್ರು? ಕೆಲವರ ಪ್ರಕಾರ ಬಿಡಾರ ಹಾಕಿದ್ದ ಜಾಗದಲ್ಲಿ ಇದ್ದಕ್ಕಿದ್ದ ಹಾಗೆ ಬಿರುಗಾಳಿ ಶುರುವಾಯಿತು. ಹೊರಗೆ ವಿಪರೀತ ಬಿಸಿಲಿತ್ತು ಮತ್ತು ಬಿರುಗಾಳಿಯ ಕಾರಣದಿಂದ ಧೂಳು ಇಡೀ ಬಿಡಾರವನ್ನ ಆವರಿಸ್ತಾ ಹೋಯಿತು. ಜೊತೆಗೆ ಗಾಳಿಯ ತೀವ್ರತೆ ಹೆಚ್ಚಾದ ಕಾರಣಕ್ಕೆ ಬಿಡಾರವೂ ಅಲುಗಾಡ್ತಾ ಇತ್ತು. ಹೀಗಾಗಿ ಆ ಇಡೀ ಶಾಮಿಯಾನ ಎಲ್ಲಿ ಕುಸಿದು ಬೀಳುತ್ತೋ ಅನ್ನೋ ಭಯ ಅದರ ಅಡಿಯಲ್ಲಿದ್ದವರಿಗೆ ಶುರುವಾಯಿತು. ಹೀಗಾಗಿ ಅವರಲ್ಲಿಂದ ಹೊರಗೆ ಓಡಿ ಬರುವುದಕ್ಕೆ ಶುರು ಮಾಡಿದರು. ಇನ್ನು ಅಲ್ಲಿ ಸುಮಾರು 75ರಿಂದ 80 ಸಾವಿರ ಜನ ಸೇರ್ತಾರೆ ಅನ್ನೋ ಅಂದಾಜಿತ್ತು. ಹೀಗಾಗಿ ಅಷ್ಟು ಜನರನ್ನ ಗಮನದಲ್ಲಿಟ್ಟುಕೊಂಡಲ್ಲಿ ಶಾಮಿಯಾನ ಹಾಗೂ ಬಿಡಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದ್ರೆ ಬಂದ ಜನ 1 ಲಕ್ಷಕ್ಕಿಂತ ಹೆಚ್ಚಿದ್ರು. ಹೀಗಾಗಿ ಆ ಬಿಡಾರವು ತುಂಬಿ ತುಳುಕ್ತಾ ಇತ್ತು. ಯಾವಾಗ ಜನ ಏಕಾಏಕಿ ಅಲ್ಲಿಂದ ಹೊರಬರೋದಕ್ಕೆ ಶುರು ಆಯ್ತೋ ಆಗ ಅಲ್ಲೊಂದು ಕಾಲ್ತುಳಿತ ಉಂಟಾಯ್ತು. ಇನ್ನು ಇಲ್ಲಿ ಮತ್ತೊಂದು ವಿಪರ್ಯಾಸ ಅಂದ್ರೆ ಸುಮಾರು 1ರಿಂದ 1.5 ಲಕ್ಷ ಜನ ಸೇರಿದ್ದ ಸತ್ಸಂಗ ಕಾರ್ಯಕ್ರಮವೊಂದರ ಭದ್ರತೆಗೆ ಹೆಚ್ಚಿನ ಪ್ರಮಾಣದ ಪೊಲೀಸರನ್ನ ನಿಯೋಜಿಸಿರಲಿಲ್ಲ ಅನ್ನೋದು. ಹಾಗೆ ಭಾರಿ ಪ್ರಮಾಣದಲ್ಲಿ ಜನ ಸೇರ್ತಾರೆ ಅನ್ನೋ ಅಂದಾಜಿದ್ದಾಗ ಶಾಮಿಯಾನದ ವ್ಯವಸ್ಥೆಯನ್ನು ಕೂಡ ಇನ್ನಷ್ಟು ಸುಸಜ್ಜಿತವಾಗಿ ಮಾಡಬೇಕಾದ ಅಗತ್ಯ ಇತ್ತು. ಅಲ್ಲಿ ಸುರಕ್ಷಾ ವ್ಯವಸ್ಥೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿತ್ತು. ಆದರೆ ಆ ಸತ್ಸಂಗದ ಆಯೋಜಕರು ಇದ್ಯಾವುದರ ಕಡೆಗೂ ಹೆಚ್ಚಿನ ಗಮನವನ್ನ ಕೊಟ್ಟಂತೆ ಕಾಣಲಿಲ್ಲ. ಹೀಗಾಗಿ ಅಲ್ಲೊಂದು ಕಾಲ್ತುಳಿತ ಉಂಟಾಯಿತು. ಪಾಪ ಈ ಭೋಲೆ ಬಾಬಾನ ಮಾತು ಕೇಳೋದಕ್ಕೆ ಅಂತ ಬಂದಿದ್ದ ಭಕ್ತಾದಿಗಳ ಪೈಕಿ ಸುಮಾರು 121 ಮಂದಿ ಅಲ್ಲಿ ಪ್ರಾಣ ಕಳ್ಕೋಬೇಕಾಗಿ ಬಂದ್ರೆ ಇನ್ನೊಂದು 80 ಜನ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವ ಪರಿಸ್ಥಿತಿ ನಿರ್ಮಾಣ ಆಯಿತು. ಗೆಳೆಯರೆ, ಇವತ್ತು ಹತ್ರಾಸಲ್ಲಿ ನಡೆದಿದೆಯಲ್ಲ ಘಟನೆ, ಅದು ಭಾರತದಲ್ಲಿ ನಡೀತಿರೋ ಮೊದಲ ಘಟನೆಯೂ ಅಲ್ಲ, ಅಂತಿಮ ಘಟನೆಯೂ ಅಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಇಂಥ ಘಟನೆಗಳು ನಡೆದಿವೆ. 2013ರಲ್ಲಿ ಮಧ್ಯಪ್ರದೇಶದಲ್ಲಿ ಇಂಥದ್ದೇ ಒಂದು ಘಟನೆ ನಡೀತು. ಅಲ್ಲಿ ಉತ್ಸವದಲ್ಲಿ ಭಾಗಿಯಾಗಿದ್ದಾಗ ನಡೆದ ಕಾಲ್ತುಳಿತದಲ್ಲಿ ಸುಮಾರು 115 ಮಂದಿ ಪ್ರಾಣ ಬಿಟ್ಟಿದ್ರು. ನವರಾತ್ರಿಯ ಸಂದರ್ಭದಲ್ಲಿ ಮಧ್ಯಪ್ರದೇಶದ ರತನ್ಘರ್ನಲ್ಲಿನ ದೇವಾಲಯಕ್ಕೆ ಭೇಟಿ ಕೊಟ್ಟ ಭಕ್ತಾದಿಗಳು ಅಲ್ಲಿಂದ ಹಿಂತಿರುಗುವ ಸಮಯದಲ್ಲಿ ನಡೆದಿದ್ದ ಈ ಘಟನೆ ಸಾಕಷ್ಟು ಸಾವು ನೋವುಗಳಿಗೆ ಕಾರಣ ಆಗಿತ್ತು. ಅವತ್ತು ಆ ದೇವಾಲಯದಲ್ಲಿ 5 ಲಕ್ಷಕ್ಕೂ ಅಧಿಕ ಮಂದಿ ಸೇರಿದ್ದು ಮತ್ತು ಅಷ್ಟೊಂದು ಜನ ಸೇರುವ ದೇವಾಲಯದಲ್ಲಿ ಸರಿಯಾದ ವ್ಯವಸ್ಥೆಗಳನ್ನ ಮಾಡದೇ ಇದ್ದದ್ದು ಕಾಲ್ತುಳಿತಕ್ಕೆ ಕಾರಣ ಆಯಿತು. ಇನ್ನು ಇದಕ್ಕಿಂತ ಹಿಂದಿನ ಘಟನೆಗಳನ್ನು ನಾವು ನೋಡೋದಾದ್ರೆ 1954ರ ಸಮಯದಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಕುಂಭಮೇಳದ ಸಂದರ್ಭದಲ್ಲಿ ನಡೆದ ಕಾಲ್ತುಳಿತದಲ್ಲಿ ಸುಮಾರು 800 ಜನ ಸಾವಿಗೀಡಾಗಿದ್ರು. ಹಾಗೆ 2007ರಲ್ಲಿ ಹೈದರಾಬಾದ್ನ ಮೆಕ್ಕಾ ಮಸ್ಜಿದ್ನಲ್ಲಿ ಉಂಟಾದ ಕಾಲ್ತುಳಿತ ಸುಮಾರು 16 ಮಂದಿಯನ್ನ ಬಲಿ ತಗೊಂಡಿತ್ತು. ಇನ್ನು 2023ರ ಮಾರ್ಚ್ ತಿಂಗಳಲ್ಲಿ ಇಂದೋರ್ನ ರಾಮ ಮಂದಿರದಲ್ಲಿ ಹವನ ನಡೀತಿರುವಾಗ ಅಲ್ಲಿದ್ದ ಪುರಾತನ ಬಾವಿಯೊಂದು ಕುಸಿದ ಪರಿಣಾಮ ಸುಮಾರು 36 ಮಂದಿ ಸಾವಿಗೀಡಾದ್ರು. 2022ರಲ್ಲಿ ವೈಷ್ಣೋದೇವಿ ಯಾತ್ರೆಗೆ ಹೋಗಿದ್ದ ಭಕ್ತಾದಿಗಳ ಪೈಕಿ ಸುಮಾರು 12 ಮಂದಿ ಕಾಲ್ತುಳಿತದ ಕಾರಣಕ್ಕೆ ಸಾವಿಗೀಡಾದ್ರು. 2011ರಲ್ಲಿ ಶಬರಿಮಲೆಯಲ್ಲಿ ಉಂಟಾದ ಕಾಲ್ತುಳಿತ 104 ಮಂದಿ ಮಾಲಾಧಾರಿಗಳನ್ನ ಬಲಿ ತಗೊಳ್ತು. ಹಿಮಾಚಲ್ ಪ್ರದೇಶದ ಬಿಲಾಸ್ಪುರ್ ಜಿಲ್ಲೆಯ ನೈನಾದೇವಿ ಮಂದಿರದಲ್ಲಿ 2008ರ ಆಗಸ್ಟ್ ತಿಂಗಳಲ್ಲಿ ಉಂಟಾದ ಕಾಲ್ತುಳಿತ ಸುಮಾರು 162 ಮಂದಿಯನ್ನ ಬಲಿ ತಗೊಂಡು 47 ಮಂದಿ ತೀವ್ರವಾಗಿ ಗಾಯಗೊಳ್ಳುವ
ಹಾಗೆ ಮಾಡ್ತು. ಇನ್ನು 2003 ಆಗಸ್ಟ್ ತಿಂಗಳಲ್ಲಿ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿತ್ತು. ಮಹಾರಾಷ್ಟ್ರದ ನಾಸಿಕ್ನ ಕುಂಭಮೇಳದ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಸಿಕ್ಕಿ 39 ಮಂದಿ ಸಾವಿಗೀಡಾದ್ರೆ 140ಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ರು. ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಇಂಥ ಇನ್ನೂ ಸಾಕಷ್ಟು ಘಟನೆಗಳು ನಮ್ಮ ಕಣ್ಣು ಮುಂದೆ ಬರುತ್ತವೆ. ಈಗ ಅಂಥದ್ದೇ ಒಂದು ಘಟನೆ ಹತ್ರಾಸ್ ಅಲ್ಲಿ ನಡೆದಿದೆ. ಈ ಹೃದಯ ವಿದ್ರಾವಕ ಘಟನೆಗೆ ಪ್ರಧಾನಿ ಮೋದಿ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈ ಘಟನೆಯ ಬಗ್ಗೆ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪೊಲೀಸರು ಆ ದೇವಮಾನವನಿಗಾಗಿ ಹುಡುಕಾಟವನ್ನು ಆರಂಭ ಮಾಡಿದ್ದಾರೆ. ಆತನ ಮೇಲೆ ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗಿವೆ. ಈ ದುರ್ಘಟನೆಯಲ್ಲಿ ಮಡಿದ ನತದೃಷ್ಟರ ಕುಟುಂಬಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ತಲಾ 2 ಲಕ್ಷ ರೂಪಾಯಿಗಳ ತತ್ಕ್ಷಣದ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಹಾಗೆ ಗಾಯಾಳುಗಳಿಗೆ ತಲಾ 50,000 ರೂಪಾಯಿಗಳ ಪರಿಹಾರವನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಇಲ್ಲಿ ಏನೇ ಪರಿಹಾರ ಮತ್ತೊಂದು ಮಗದೊಂದು ಕೊಟ್ಟರೂ ಕೂಡ ಸಾವಿಗೀಡಾದ ಕುಟುಂಬಗಳ ದುಃಖವನ್ನು ಕಡಿಮೆ ಮಾಡೋದಕ್ಕಂತೂ ಸಾಧ್ಯ ಆಗೋದಿಲ್ಲ. ಇಂಥ ದುರ್ಘಟನೆಗಳು ಇನ್ನು ಮುಂದೆ ನಡೀದೇ ಇರಲಿ. ಇಷ್ಟೊಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜಿಸುವಾಗ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಗಮನ ಕೊಡೋದನ್ನ ಆಯೋಜಕರು ಇನ್ನಾದರೂ ಕಲೀಲಿ ಅಂತ ಆಶಿಸೋಣ. ಇದು ಗೆಳೆಯರೆ ಹತ್ರಾಸ್ ದುರಂತದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.